ಬನ್ನಿ ಅತ್ತೆ ಅಂತ ಆ ಸೊಸೆ ತಪ್ಪುರಿ ಈ ಸೊಸೆ ತಪ್ಪುದ್ರೆ ಆ ಮಗ ಫೋನ್ ಮಾಡ್ತಾರೆ, ಬಂದ್ರೆ ಅವ್ರು ಬೀಗ ಹಾಕೋಯ್ತಾರೆ ಇವ್ರು ಬೀಗ ಹಾಕೋಯ್ತಾರೆ. ನಾನು ಎಲ್ಗೆ ಹೋಗೋಣಪ್ಪ? ಬರ್ದೇ ಇದ್ರೆ ಬರ್ಲಿಲ್ಲ ಬನ್ನಿ ಅಂತಾರೆ. ಮರೆ ಮೇಲೆ ಕುಕ್ಕೆ ಮೇಲೆ ಮರ ಹಾಕ್ತಾರೆ. 100 ಸೊಸೆದಿರ್ ನಮ್ಕ ಬಂದ್ಬಿಟ್ಟು ಮಾಡಿದ್ರೆ ಇಬ್ರು ಮಾಡ್ತಾರೆ, ಇಬ್ರು ಕರೀತಾರೆ. ಅಲ್ಲಿ ಉಂಡ್ಬಿಟ್ಟು ಬಂದ್ರೆ ಇಲ್ಲೂ ಬಾ ಅಂತಾರೆ, ಇಲ್ಲಿ ಉಂಡ್ಬಿಟ್ಟು ಬಂದ್ರೆ ಅಲ್ಲೂ ಬಾ ಅಂತಾರೆ. ಇಲ್ದೇ ಈ ಸೊಸು ಇಲ್ಲ ಆ ಸೊಸು ಇಲ್ಲ. ಅದ್ಯಾರೋ ಮಾಡಿದ್ರಂತೆ, ಗಂಡು ನಂಬ್ಕೊಂಡು ಮೀನು ಕಳ್ಕೊಂಡು ಗಂಡು ಇಲ್ಲ ಮೀನು ಇಲ್ಲ ನಂಗೆ. ಹಂಗಾಯ್ತು ನನ್ನ ಕತೆ. ಬೆಳಗ್ಗೆ ಎದ್ದು 4 ಗಂಟೆ ರಾತ್ರಿಗೆ ಒಂದು ಕೊಯಮಿಯ ಬಸ್ ಬತ್ತಿತ್ತು. ಕಂಟೈತೇನೆ ಅಂದ್ಬಿಟ್ಟು ಒಂದೇ ಉಸಿರು ಎದ್ದು ಮಂಡಿಗೆ ಹೋಗಿ ಸೊಪ್ಪು ತಂದು ಮಾರಾಟ ಮಾಡಿಬಿಟ್ಟು ಅಲ್ಲಿಂದ ಬಂದು ಮನೆ ಕೆಲಸ ಮಾಡಿಬಿಟ್ಟು ಅಲ್ಲಿಂದ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲಿ ಡೆಲಿವರಿ ಎಲ್ಲ ಮಾಡಿಬಿಟ್ಟು ಅವೆಲ್ಲನೂ ವಾಶ್ ಮಾಡಿಬಿಟ್ಟು ಅಲ್ಲಿ ಕರೆಕ್ಟಾಗಿ ಹೆಬ್ಬೆಟ್ ಕೊಡಬೇಕು. ಹೆಬ್ಬೆಟ್ ಕೊಡ್ದರೆ ಸಂಬಳನೂ ಇಲ್ಲ ಗಿಂಬಳನೂ ಇಲ್ಲ. ಎಷ್ಟು ಕಷ್ಟಪಟ್ಟಿನಿ ಗೊತ್ತೇ. ಒಂದು ದಿವಸಕ್ಕೆ 3 ಡ್ಯೂಟಿ ಮಾಡ್ತಿದ್ದೆ. ಬೆಳಗ್ಗೆ ಎದ್ದರೆ ಆಸ್ಪತ್ರೆ ಸೊಪ್ಪಿಗೆ ಹೋಗಿ ಸೊಪ್ಪಿನ ಬಂದು ಮನೆ ಕೆಲಸ ಮಾಡಿ ಅಲ್ಲಿಂದ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಮಕ್ಕಳು ಸುಧಾರಿಸಿ 2 ಮಕ್ಕಳು ಮದುವೆ ಮಾಡಿ ಒಬ್ಬ ಮಗನ ಓದಿಸಿ MBA ಮಾಡಿಸಿ ಕಷ್ಟಪಟ್ಟಿರೋದಕ್ಕೆ ಇವತ್ತು ಬೆಂಗಳೂರಲ್ಲಿ ಮನೆ ತಗೊಂಡು ನನ್ನ ಮಗನಿಗೆ ಭಗವಂತ ಕಂಡುಬಿಟ್ಟು ಒಳ್ಳೇದಾಗದೆ. ನೀನು ನನ್ನ ಸೊಸೆ ಕರ್ಕೊಂಡು ನನ್ನ ಮೊಮ್ಮಗನ ಬರಲಿಲ್ಲ ಅಂದರೆ ನನ್ನ ಕಾಲನ್ನು ಹಾಕೋದಿಲ್ಲ, ನಾನು ಬರೋದು ಇಲ್ಲ. ನಾನು ತಾಂಬ್ಲಿಯ ಗಂಜಿ ಕುಡ್ಕೊಂಡು ನನ್ನ ಮನೆಗೆ ಬಂದರೆ ನಾನು ಬತ್ತಾ ಹೋಯ್ತಾ ಇರ್ತೀನಿ, ಇಲ್ಲದೆ ಇದ್ರೆ ಬರೋದೇ ಇಲ್ಲ. ಮನೆ ಹೊಸ್ಲೂ ತುಳಿದಿಲ್ಲ. ಅವ ಹೊಸಲ್ಲ ತುಳಿಬೇಡ, ಹಂಗೆ ದಾಟ್ಕೊಂಬ. ಈ ಕರೆಸಿರೋದು ಯಾತಕ್ಕೆ ಅಂತಾರೆ ನಿಮ್ಮ ಇಬ್ರು? ನಿಮ್ಮ ಮಗನ್ಗೆ ಹೋಸಿ ಬುದ್ಧಿ ಹೇಳ್ಬಿಟ್ಟು ಹೋಗಿ ಅಂತ ಕರೆಸಿರೋದೀಗ. ನನ್ನ ಮಗ ಏನು ತಂದು ಕೊಡಲ್ಲ ಸೊಸೆ ನಿನ್ಗೆ. ತಂದು ಕೊಡ್ತಾನಕತ್ತ, ತಂದು ಕೊಟ್ರಿ ಮಾಡಿ ಇಕ್ಕಿ ಉಣ್ಸಿ ಒಟ್ಟನ ಉಂಡಿ ನನ್ ನೋಡಿ ನಮ್ಮ ಒಟ್ಟಿಲ್ಲ ಕಳ್ಳುವಿಲ್ಲ. ನಮ್ಮ ಓನಿಗೆ ಕುಂತೀವಿ ಅದಾನ ನೀವೇ ತೀರ್ಮಾನ ಮಾಡಿ. ಈಗ ಇಬ್ರು ನೀನ್ ಸಾಕಿದಾರಲ್ಲ ನೀವೇ ನೋಡ್ಯತ ಬುದ್ಧಿನ ಕಳ್ಸ್ಬಿಟ್ಟೋಗಿ. ಊರಕ್ಕೂ ಕಡ ಇದ್ದಾಗ ಅವ್ನು ಅಟ್ಟೆ ಇರೋದು. ನಾನ್ ನೋಡಿ ಕೆಲಸ ಮಾಡಿ ನನ್ನ ತೇದು ಗೊಂಬ ಕಂಡಂಗ್ ಮಾಡಿ ಕುಡ್ಸಾನ. ಇದೇನ್ ನಿಮ್ ಕಲ್ಸಿರೋದ ನಿಮ್ಮ ಮಗನ್ಗ ಬುದ್ಧಿನ? ನೇಮಗ ಬುದ್ಧಿ ಹೇಳ್ಬಿಟ್ಟು ಹೋಗಿ ಅದಕ್ಕೆ ಕಾರಣ ನಿಮ್ ಕರೆಸಿರೋದ ನಾನು. ತಂದಾಕಲ್ವಾ ಬಂದಾಕಲ್ವಾ ನನ್ನ ಮಗ? ಹೇಳು ಅದ್ಯಾಕ ತಂದಾಕಲ್ವಾ ಬಂದಾಕಲ್ವಾ? ಅದಕ್ಕೆ ತಂದಾಕಿರುತ್ತಾನೆ ಇಷ್ಟು ಉದ್ದ ಮಗನ, ನಿನಗೂ ಅಷ್ಟು ಉದ್ದ ಮಗ ಕೊಟ್ಟಿರೋದು. ಅದ್ಯಾಕವ ನನ್ನ ಮಗ ಏನು ತಂದಾಕಲ್ವಾ ಬಂದಾಕಲ್ವಾ ನಿನಗೆ? ಏನು ತೊಂದರೆ ಮಾಡಿದನು? ನಮ್ಮನ್ನ ಕರ್ಸ್ಬಿಟ್ಟು ಹಿಂಗೆ ಕುಡಿಸ್ಬಿಟ್ಟು ಕೂತಿದೀಯಲ್ಲ ನೀನು ಒಬ್ಬ ಸೊಸೆನ. ಅಲ್ಲ ಕಣವ, ಬರೀ ಗ್ಯಾಸ್ ತಂದು ಕೊಡ್ಲಿಲ್ಲ ನಿನ್ನ ಮಗ ಅಂತ ಮಂಡಿದಿಂದ ಇಬ್ರು ಅತ್ತೆನೂ ಕಟ್ಬಿಟ್ಟಲ್ಲ. ನೀನ ತಗೊಂಡೋಗಿ ಬೀದಿಗೆ ಬಿಟ್ಟಿದ್ದಾನ. ನನ್ನ ಮಗ ನನ್ನ ನೋಡ್ದೇನು ನನ್ನ ಸೊಸೆ ಮೊಮ್ಮಕ್ಕಳು ನೋಡ್ಕೊಂಡು ಚಿನ್ನಾಗ ಒಂದು ಅಂಗಡಿ ಮುಂಗಟ್ಟು ಕಳಿಸ್ದಂಗೆ ಮಡಿಕೊಂಡವನೆ. ಯಾವಾಗ ನೋಡಿದ್ರು ನಿನ್ನ ಮಗ ಅಂತ ಕರೆಸ್ತೀಯಲ್ಲ. ನಿನ್ನ ಉದ್ದಕ್ಕೆ ಮಗನ ಕೊಟ್ಟಿಲ್ವ ನಿನ್ನ ಕೈಗೆ? ಮನೆ ಕಟ್ಟವನೆ, TV ತಂದವನೆ, ಫ್ಯಾನ್ ತಂದವನೆ, ಮಿಕ್ಸಿ ತಂದವನೆ, ಕುಕ್ಕರ್ ತಂದವನೆ, ಎಲ್ಲ ತಂದು ಮಡ್ಗವನೆ. ನಾವೆಲ್ಲ ಭತ್ತ ಕೊಟ್ಟಿದ್ದು ಮಕ್ಕಳು ಸಕ್ಲಿಲ್ವ? ಮಾಡ್ತಿದ್ರೆ ನಿನ್ನ ಮಗ ಅಂತೀಯಲ್ಲ. ನಿನ್ಗೂ ಮಗನ ಕೊಟ್ಟವನೆ, ನಿನ್ನ ಮಗ ನಾನು ನೋಡ್ತೀನಿ ಸುಮ್ಮನೆ. ಭತ್ತ ಕೊಟ್ಟು ರಾಗಿ ಬಿಸಿ ಬೆಳಗ್ಗೆ ಇದ್ರೆ ಕಳೆ ಕಿತ್ತಿ ಕಪ್ಕೊಡ್ದಿ ಮಕ್ಕಳು ಸಾಕಿ ಬರೀ ಒಂದು ಗ್ಯಾಸ್ ಇಲ್ಲ ಅಂದಕ್ಕೆ ಬರತ್ತೆ ನಿಮ್ಮ ಮಗ ಏನೋ ಮಾಡ್ಬಿಟ್ಟವನೆ ಅಂತ ದೊಡ್ಡದಾಗಿ ಈ ದೇಶದಿಂದ ಅದೇ ಸ್ಫೋಟ್ ಬಂದಲ್ಲ. ನೀನು ಅದೇನೋ ಮಿಕ್ಸಿ ಕುಕ್ಕರ್ ಬುರ್ರು ಅನಿಸ್ಬಿಡ್ತೀನಿ. ಒಂದು ಕೊಟ್ರೆ ಕೊಡ್ತಾರಿಲ್ಲ. ನಿನ್ ಮಗ ಹೊಟ್ಟೆ ಹಾಕೊಂಡ ಅಂತೀಯಲ್ಲ, ಹೊಟ್ಟೆನೆ ಕುದಾಕ್ಬಿಡ್ಕದ ನನ್ನ ಮಗನ್ಗೆ. ಅಲ್ಲ ನಾವು 4 ಜನ 5 ಜನ ಮೈದಿರೋ ಬಾಳ್ದಿರೋ ಬಟ್ಟೆ ಒಗ್ದಿರೋ ನೀರ್ ಕಾಯಿಸುದಿ ಅಡ್ಗೆ ಮಾಡಿಕ್ಕಿ ಇಟ್ಟ ತೆಗ್ದು ಕೆನ್ನೆ ಹೊಡೆದ್ಬಿಟ್ಟಿದ್ದಕ್ಕ ನಾವು ಬಸ್ರಿ ನಾನು ನನ್ನ ಮಗನ್ಗೆ. ನನ್ನ ಮೈದನ್ ತಿನ್ನೋನು ನನ್ನ ಗಂಡ ಬಂದಿದ್ದೇನ್ಲ ನಿನ್ ಕೆನ್ನೆ ಅಂದ್ರೆ ನಾನು ಇಟ್ಟಲ್ಲಿ ಹೊಡೆದವನೆ ಅಂದ್ರೆ ಎಲ್ಲ ಅಣ್ಣ ತಮ್ಮ ಒದ್ದಾಡಾರ ಅಂದ್ಬಿಟ್ಟು ನನ್ನ ಮೈದನ್ಗೆ ಹೇಳಲಿಲ್ಲ ನಾನು. ನೀರಾಯ್ತು ಅಂದ್ಬಿಟ್ಟು ಬುರ್ರ ಅನ್ಕೊಂಡು ಅಕ್ಕ ನಾನಸಿ ಮಾತಾಡ್ತೀನಿ ಇರಕವಸಿಯ. ಏನವ 15 ದಿನಕ್ಕೆ ಗ್ಯಾಸ್ ಇಲ್ಲ ಅಂದ್ಬಿಟ್ಟು ಮಕ ಮೂತಿ ಎತ್ಕೊಂಡು ಹಿಂಗೆ ಕುತ್ಕೊತಿದ್ದೀರಲ್ಲ. ಆ ಕಾಲದಲ್ಲಿ ಹಿಂದೆ ಕಾಲದಲ್ಲಿ ಒಲೆಗೆ ಸೌದೆ ಹೊಟ್ಕೊಂಡು 20 ಮುದ್ದೆ ಇಟ್ಟು ಜಡ್ಕೊಂಡು ಅಡುಗೆ ಮಾಡ್ಕೊಂಡು ಹೊತ್ಕೋಗಿ ಗದ್ದೆಲಿ ಹೋಗಿ ಯಾವ ಜೊತೆ ಕಳೆ ಕಿತ್ಕೊಂಡು ಹೊಸ ಮೇಸ್ಕ ಹುಲ್ ಕುಯ್ಕೊಂಡು ಕರ್ಕ ಬತ್ತಿದವ್ರಿಗೆ ಹಿಂಗಂತಿದ್ರಿ ಒಂಚೂರು ಇಟ್ಟು ಬೇಯಿಸಕ್ಕೆ ಗ್ಯಾಸಲ್ಲಿ ಒಂಚೂರು ಕುಕ್ಕರಲ್ಲಿ ಅಡುಗೆ ಮಾಡೋಕ್ಕೆ ನಿಮ್ಗೆ ಮೈಕಾಲು ನೋವು ಕೈಕಾಲು ನೋವು ನನಗೆ ಬೆನ್ನು ನೋವು ಮೂಳೆ ನೋವು ಅಂತಿದ್ದೀರಲ್ಲ. ನಾವೆಲ್ಲ ಮಕ್ಳು ಕಟ್ಕೊಂಡು ಬಿಸಿಲಲ್ಲಿ ಬೆಂಕಿಲಿ ಬೆಂದು ಅಷ್ಟುದ್ದ ಮಕ್ಳು ಸಾಕ್ಬೇಕಾದ್ರೆ ನಾವು ಎಷ್ಟು ಕಷ್ಟ ಬಿದ್ದಿರಬೇಕು. ಮನೆಗೆ ಸುಪ್ಪತ್ಕೆ ನಿಮ್ಗೆ ಕುಂಡಿಸಿರುತ್ತು ನಿಮ್ಗೆ ಎಳ್ಳಿಂದ ಬಿಸಿಲಿಗೆ ಮಕ ತೋರ್ಸಂಗೆ ಅವರೆಲ್ಲ ಅದಕ್ಕೆ ನನ್ನ ಮಕ್ಳು ಬೈದು ನೀನು. ನಮಗೆ ನಾವು ನಮ್ಮ ಮಕ್ಕಳನ್ನ ಅಷ್ಟುದ್ದ ಸಾಕ್ಬೇಕಾದ್ರೆ ನಿಮ್ಗೆ ಕೊಟ್ಟಿದ್ದೀವಲ್ಲ, ಏನು ಫಲ ಕೊಡ್ತಿದ್ದೀರಿ ನೀವು? ನನ್ನ ಮಗನ ನನ್ನ ಮುಂದ್ಗಡೆ ಬೈತಿದ್ದೀರಿ.
ಒಂದಿಡಿ ಅನ್ನ ಹಾಕೋಕೆ 108 ಮಾತಾಡ್ತಿದ್ದೀರಿ ಆ ಕಾಲದಲ್ಲಿ ಎಷ್ಟು ಕಷ್ಟ ಇರ್ಬೋದು ಮಕ್ಳು ಸಾಕ್ಬೇಕಾರೆ ಒಂದ್ಕೆಲ್ಲಿ ಭತ್ತ ಕುಟ್ಟಿ ಅವ್ರಿಗೆ ಅನ್ನ ಮಾಡಿ ಇಕ್ಕಿ ಗದ್ದೆಗೆ ಊಟ ಹೊತ್ಕೋಬೇಕಾರೆ ಎಷ್ಟು ಕಷ್ಟ ಬಿದ್ದಿರು ಅಂತ ನಮ್ಗೆ ಗೊತ್ತು ನಿಮ್ಗೆ ಗೊತ್ತಾ ಬೋಸುಡೀರ ಇರ್ನಾರ್ದೆ ಇರೋ ಬಿಡ್ಸಂದು ಅಂತ ಇವ್ರನ್ನ ನಾಕಾರ್ದ್ಬಿಟ್ಟು ನನ್ ಮುಖಕ್ಕೆ ಮಂಗಾತಿ ಹೆಸ್ರನ್ನಲ್ಲ ಸರಿ ನಿಮ್ಮ ಅವ್ವರಿಬ್ರು ನನ್ನ ಬೋಸ್ ಹುಡುಕಿ ಅಂದ್ರಲ್ಲ ಸರಿ ಬೋಸಡಿ ಕೇಂದ್ರ ಅಂತ ಕಳ್ಸಿದೆ ನಿನ್ ಜೈಮನ್ ಚೆನ್ನಾಗದ ಗೊತ್ತಾ ಇಲ್ಲ ನರಿ ಮಕ್ಕ ನೋಡಿದಾನಕ್ಕಂತ ಬೆಳಗ ನೀನು ಇನ್ನರ್ದಾಗ್ಯದ ಬಸ್ ಯಾರು ಮಂಡ್ಯದವ್ರವರು ದೊಡ್ಡ ಜಾಕೊಂಡು ಈ ಕೆತ್ತಬಿಡು ಹೋಗು ಅದೇನು ಆಡ ಮಾಡೋ ಕರ್ಕೊಂಡ್ಬರೋ ಯಾರು ಕರ್ಕೊಂಬಂದೆ ಅಂತ ಕರೆಕ್ಟ್ ಆಗಿದ್ರೆ ಮೇಲೆ ಕಟ್ಟಿದ್ರೆ ನೀರು ತೆಗಿದ್ರೆ ಏನು ಮುಂಚೆ ಹೋಗ್ತಾರ ದಿಕ್ ತಪ್ಪ ಏನು ಮಾತಾಡಿಲ್ಲ ಎತ್ತೀಚೆ ಹಸಿತ್ರ ಇದು ಮುಂದೆ ಗೊತ್ತಾ ಇನ್ನೇನಾದ್ರು ಒಳ್ಳೆ ತಂದ್ರೆ ಹೋಗು ಕೇಳ್ಕಳ್ದಾಗ ಒಳ್ಳೆಲ್ಲ ಸಾರು ಮಾಡ್ಕೊಡು ಕೇಳಿದ್ರೆ ಒಳ್ಳೆಲ್ಲ ಆಮ್ಲೆಟ್ ಹಾಕೊಡು ಏನ್ ಗುರಾಯಿಸಿ ಕಣ್ಕಿತ್ ಬಾಯಿ ಹಾಕ್ತಾನ ಸರಿ ಸರಿ ಅವ್ರು ಮಂಡ್ಯದವರು ಒಪ್ಕೊಂಡಿ ನನ್ನ ಮನೆಯಿಂದ ಆಚೆಗೆ ಹಾಕ್ಲಿಲ್ಲ ಅಂತ ಸಂತೋಷ ಪಡುವಂತ ಅಂತಿದೆ ಸರಿ ಒಪ್ಕೊಂಡಿ ನಾನು ಅಷ್ಟಲ್ದೆ ಈಗ ನನ್ನ ಬೋಸ್ ಬಿಡಿ ಅಂತಾರ ತಂದ್ರೆ ಅವ್ರು ಆಗ್ಲಿ ಅವ್ರು ಆದ್ಮೇಲೆ ನಿಂಗ ಬೋಸ್ಲಿ ಮಾಡಿ ತಿನ್ಸು ನೀರು ನೋಡೇನಿಲ್ಲ ಚಾನೆಲ್ ಆಗೋದಿಲ್ಲ ಗೋಯ್ತಿದ್ದಲ್ಲ ಇಲ್ಲ ಪ್ರೀತಿನ ಕಾಣ್ತಿದಲ್ಲ ಯಾಕೋ ಎಡವಟ ಕಾಣ್ತಲ್ಲ ನಾಟ್ನಾಗಮ್ಮ ಇಬ್ಬರನ್ನು ಕರೆಸ್ಬಿಟ್ಟು ನನ್ನ ಬೋಸ್ ಹುಡ್ಕಿ ಅಂತ ಬೋಸ್ ಹುಡ್ಕಿ ಅನಿಸ್ತಾರಲ್ಲ